ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸುಂಕವನ್ನ ಹಾಕಿ ಸುಂಕವನ್ನ ವಿಧಿಸುವ ಮೂಲಕ ಸಮರ ಸಾರುವುದು ಅಥವಾ ಸುಂಕವನ್ನ ವಿಧಿಸುವ ಮೂಲಕ ಒಂದು ದೇಶದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಅಮೆರಿಕ ಸರ್ಕಾರ ಒಂದು ಸುಮಾರು ತಿಂಗಳಿನಿಂದ ಮಾಡ್ತಾ ಬರ್ತಾ ಇದೆ. ವಿಶ್ವದಾದ್ಯಂತ ಸುಂಕ ಸಮರ ಆಗ್ತಾ ಇದೆ. ಈ ಒಂದು ಸುಂಕಕ್ಕೆ ವಿಶ್ವದಾದ್ಯಂತ ಪರ ವಿರೋಧಗಳು ವ್ಯಕ್ತ ಆಗ್ತಾ ಇರುವಂತಹ ಹೊತ್ತಲ್ಲೇ ಈಗ ಮತ್ತೊಂದು ಸುಂಕ ಚಾಲ್ತಿಗೆ ಬಂದಿದೆ. ಜನವರಿ 1ರಿಂದ ಈ ಸುಂಕ ಏನಿದೆ, ಈ ತೆರಿಗೆ ಏನಿದೆ, ಈ ಟ್ಯಾಕ್ಸ್ ಏನಿದೆ ಚಾಲ್ತಿಯಲ್ಲಿರುತ್ತೆ. ಹಾಗಾದ್ರೆ ಏನ್ ಈ ಸುಂಕ ಅಂತ ಕೇಳಿದ್ರೆ, ಈ ಸುಂಕದ ಬಗ್ಗೆ ನಾನು ಹೇಳ್ತಾ ಹೋಗೋದಾದ್ರೆ ನಿಮ್ಗೆ ಈ ಸುಂಕದ ವಿಚಾರ ನಿಮ್ಗೆ ತಿಳಿದ ತಕ್ಷಣ ವಿಚಿತ್ರ ಅಂತ ಅನಿಸಬಹುದು. ಒಂದ್ ಕಡೆ ಪರಿಸರ ಕಾಳಜಿ ಹೊಂದಿರುವಂತಹ ಒಂದು ಟ್ಯಾಕ್ಸ್ ಇದು. ಈ ಟ್ಯಾಕ್ಸ್ ನ ಹೆಸರು ಕಾರ್ಬನ್ ಟ್ಯಾಕ್ಸ್ ಅಂತ, ಕನ್ನಡದಲ್ಲಿ ಇಂಗಾಲದ ಸುಂಕ ಅಂತ ಹೇಳಬಹುದು. ಸೊ ಹಾಗಾದ್ರೆ ಇಂಗಾಲದ ಸುಂಕ ಅಂತಂದ್ರೆ ಏನು, ಯಾರಿ ಒಂದು ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದ್ದಾರೆ ವಿಶ್ವದಾದ್ಯಂತ ಅಂತ ಹೇಳ್ತಾ ಹೋಗೋದಾದ್ರೆ 27 ದೇಶಗಳನ್ನ ಒಳಗೊಂಡಿರುವಂತಹ ಐರೋಪ್ಯ ಒಕ್ಕೂಟ ಏನಿದೆ, ಈ ಒಂದು ಇಂಗಾಲದ ಟ್ಯಾಕ್ಸ್, ಇಂಗಾಲದ ಸುಂಕ, ಕಾರ್ಬನ್ ಟ್ಯಾಕ್ಸ್ ಅನ್ನ ವಿಧಿಸಿರುವಂತದ್ದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ದೇಶಕ್ಕೆ ಅಂತಲ್ಲ, ಎಲ್ಲಾ ವಿಶ್ವದಲ್ಲಿರುವಂತಹ ಆಯಾಯ ಕಂಪನಿಗಳಿಗೆ, ಆಯಾಯ ಒಂದು ಉತ್ಪಾದನೆ ಮಾಡುವಂತಹ ಒಂದು ಕಂಪನಿಗಳಿಗೆ ಸುಂಕವನ್ನ ವಿಧಿಸಲಾಗ್ತಾ ಇದೆ. ಎಸ್ಪೆಷಲಿ ಕಂಪನಿಗಳಿಗೆ ಸುಂಕವನ್ನು ಯಾವ ರೀತಿ ವಿಧಿಸಲಾಗ್ತದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಉಕ್ಕು, ಅಲ್ಯೂಮಿನಿಯಂ ಉತ್ಪಾದನೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪಕ್ಕದ ರಷ್ಯಾ ಇರ್ಬೋದು, ರಷ್ಯಾ ಏನ್ ಮಾಡುತ್ತೆ, ಅಲ್ಲಿ ಏನೋ ಒಂದು ಉತ್ಪಾದನೆ ಮಾಡ್ಬೇಕು ವಸ್ತುವನ್ನು ಅಂತ ಅನ್ಕೊಂಡ್ರೆ ಅದಕ್ಕೆ ಒಂದು ಸ್ಕ್ರಾಪ್ ಐಟಮ್ಸ್ ಗಳು ಬೇಕಾಗುತ್ತೆ. ಮೂಲ ಉತ್ಪಾದನೆ ಮಾಡೋಕ್ ಬೇಕಾಗುವಂತಹ ಮೂಲ ವಸ್ತು ಹುಡ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾರೆ. ಅವರು ಬೇರೆ ದೇಶಕ್ಕೆ ಭಾರತಕ್ಕೆ ಬರ್ತಾರೆ, ಭಾರತದಿಂದ ಅಲ್ಯೂಮಿನಿಯಂ ಉಕ್ಕನ್ನ ಖರೀದಿ ಮಾಡ್ತಾರೆ. ಉಕ್ಕನ್ನ ಖರೀದಿ ಮಾಡ್ಕೊಂಡು ಎಷ್ಟು ಕ್ವಾಂಟಿಟಿಯಲ್ಲಿ ಖರೀದಿ ಮಾಡ್ತಾರೆ, ಅದನ್ನ ಎಷ್ಟು ಕ್ವಾಂಟಿಟಿಲಿ ಆ ಕಂಪನಿಗೆ ಹೋಗುತ್ತೆ, ಎಷ್ಟು ಕ್ವಾಂಟಿಟಿ ಅಲ್ಲಿ ಯೂಸ್ ಆಗುತ್ತೆ, ಅಲ್ಲಿ ಇಂಧನ ಬಳಕೆ ಮಾಡ್ಕೊಂಡು ಎಷ್ಟು ವಿದ್ಯುತ್ ಮೂಲಕ ಉತ್ಪಾದನೆ ಮಾಡ್ತಾರೆ ವಸ್ತುಗಳನ್ನ, ಆ ಸಂದರ್ಭದಲ್ಲಿ ಒಂದು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಇಂಗಾಲ, ಎಷ್ಟು ಕಾರ್ಬನ್ ಆ ಕಂಪನಿಯಿಂದ ರಿಲೀಸ್ ಆಗುತ್ತೆ ನೋಡಿ, ಅದ್ರ ಮೇಲೆ ಈ ಒಂದು ಸುಂಕವನ್ನ ವಿಧಿಸಲಾಗುತ್ತೆ. ಸೊ ಈ ಒಂದು ಕಾರ್ಬನ್ ಟ್ಯಾಕ್ಸ್ ಅಂದ ತಕ್ಷಣ ಎಲ್ರಿಗೂ ವಿಚಿತ್ರ ಅನ್ಸುತ್ತೆ. ಕಾರ್ಬನ್ ಟ್ಯಾಕ್ಸ್ ಅಂತಂದ್ರೆ ಏನ್ ಗಾಳಿಗೆ ಹೋಗಿರುವಂತಹ ಒಂದು ವಿಷ ಅನಿಲವನ್ನ ಹಿಡ್ಕೊಂಡು, ಕಾರ್ಬನ್ ಅನ್ನ ಹಿಡ್ಕೊಂಡು ಇವ್ರು ಅಳತೆ ತೂಗಿ ಮಾಡಿ ಎಲ್ಲ ಆದ್ಮೇಲೆ ಅದಕ್ಕೆ ಟ್ಯಾಕ್ಸ್ ವಿಧಿಸ್ತಾರೆ ಅಂತಂದ್ರೆ ಅದು ತಪ್ಪು. ಬದಲಾಗಿ ಇವ್ರು ಏನ್ ಮಾಡ್ತಾರೆ, ನಾನು ಈಗಾಗಲೇ ಹೇಳ್ದಾಗೆ, ಯಾವುದೇ ಒಂದು ಕಂಪನಿ ಏನಿದೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿರುವಂತಹ ಒಂದು ಕಂಪನಿ ಬೇರೆ ದೇಶದಿಂದ ಒಂದು ವಸ್ತುವನ್ನ ತಯಾರು ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡುತ್ತೆ, ರಫ್ತನ್ನ ಮಾಡ್ಕೊಳ್ತಾರೆ, ಆಮದುಗಳನ್ನ ಮಾಡ್ಕೊಳ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಯಾವ ವಸ್ತು ಇಂಗಾಲವನ್ನ ಬಿಡುಗಡೆ ಮಾಡುವಂತಹ ತಾಕತ್ತು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಮೂಲಕ ಯಾವುದೋ ಒಂದು ವಸ್ತುವನ್ನ ತಯಾರು ಮಾಡ್ತಾರೆ. ಸೊ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಇಂಧನವನ್ನ ಬಳಕೆ ಮಾಡಬೇಕಾಗುತ್ತೆ, ವಿದ್ಯುತ್ ಉಪಕರಣಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಸೊ ಇವುಗಳಿಂದಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಯುಗೆ ಅನಿಲ ಹೋಗುತ್ತೆ, ಆಕ್ಸಿಜನ್ ಹೋಗುತ್ತೆ, ಕಾರ್ಬನ್ ಹೋಗುತ್ತೆ. ಕಾರ್ಬನ್ ಹೋಗುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಪರಿಸರದಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತೆ. ಸೊ ಹೀಗಾಗಿ ಈ ಐರೋಪ್ಯ ಒಕ್ಕೂಟದಲ್ಲಿ ಒಂದು ನಿರ್ಧಾರ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಕಾರ್ಬನ್ ಮೇಲೆ ಟ್ಯಾಕ್ಸ್ ಅನ್ನ ವಿಧಿಸಬೇಕು ಅಂತ. ಸೊ ಈಗಾಗಲೇ ಇಂಗಾಲದ ತೆರಿಗೆ ಚಾಲ್ತಿಗೆ ಬಂದಿದೆಯಲ್ಲ, ಕೆಲವೊಂದು ದೇಶಗಳಲ್ಲಿ, ಸಣ್ಣ ಪುಟ್ಟ ದೇಶಗಳಲ್ಲಿ ಅಥವಾ ಅತಿ ಕಡಿಮೆ ಸಂಖ್ಯೆಯಲ್ಲಿ ಆದಾಯವನ್ನ ಹೊಂದುವಂತಹ ಒಂದು ದೇಶಗಳಲ್ಲಿ ಈಗ ಕಳವಳ ವ್ಯಕ್ತ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಆದಾಯ ಕಮ್ಮಿ, ರಫ್ತುಗಳು ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಈ ರೀತಿ ತೆರಿಗೆ ವಿಧಿಸಿದ್ರೆ ನಾವೇನ್ ಮಾಡೋಣ, ನಮ್ ಚಿಕ್ಕ ದೇಶ, ಆದಾಯ ಬರುವಂತದ್ದು ಕೂಡ ಕಡಿಮೆ ಅನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ರಷ್ಯಾ ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಏನಪ್ಪಾ ಅಂತಂದ್ರೆ ಐರೋಪ್ಯ ಒಕ್ಕೂಟ ವಿಧಿಸಿರುವಂತಹ ಇಂಗಾಲದ ತೆರಿಗೆಯಲ್ಲಿ ಕೆಲವು ಸರಕುಗಳ ರಫ್ತು ಬೆಲೆ ಹೆಚ್ಚಳ ಆಗುತ್ತೆ. ಇದರಲ್ಲಿ ಸರಕುಗಳ ರಫ್ತು ಮಾಡುವಂತಹ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಇದು ಈ ತೆರಿಗೆನ ನಾವು ಒಪ್ಪೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ ಒಂದ್ ಕಡೆ. ಇನ್ನೊಂದ್ ಕಡೆ ರಷ್ಯಾ ಏನ್ ಹೇಳ್ತಿದೆ ಅಂತಂದ್ರೆ, ಇಲ್ಲಿ ಇದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರಷ್ಯಾ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದೆ. ಏನಪ್ಪಾ ಅಂತಂದ್ರೆ, ವಿಶ್ವ ವ್ಯಾಪಾರ ಸಂಘಟನೆ WTO ಮೊರೆ ಹೋಗಿರುವಂತದ್ದು ಐರೋಪ್ಯ ಒಕ್ಕೂಟದ ಕ್ರಮವನ್ನ ಚೀನಾ ಕೂಡ ವಿರೋಧ ಮಾಡಿದೆ. ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಚೀನಾ ಆಸ್ ವೆಲ್ ಎಸ್ ರಷ್ಯಾ ಕೂಡ ಇಲ್ಲಿ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದ್ ಕಡೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಏನಿದೆ ಅದಕ್ಕೆ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡ್ಕೊಂಡು ಲೆಟರ್ ಅನ್ನ ರಷ್ಯಾ ಆಸ್ ವೆಲ್ ಎಸ್ ಚೀನಾ ಬರ್ಕೊಂಡಿದೆ. ಸೊ ಇಲ್ಲಿ ಒಂದು ಗಮನಿಸ್ತಾ ಹೋಗ್ಬೋದು, ಹೌದು ಸುಂಕ ವಿಧಿಸಿರುವಂತದ್ದು ಒಂದ್ ಕಡೆ ತಪ್ಪು ಅಂತ ಅನ್ಸಿದ್ರು ಕೂಡ ಇನ್ನೊಂದ್ ಕಡೆ ಒಂದು ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಇದು ನಾಂದಿ ಹಾಡಬಹುದೇನು ಅಂತ ಸಾಮಾನ್ಯ ಜನರು ಅನ್ಕೊಳ್ತಾ ಇದ್ರು. ಒಂದ್ ಕಡೆ ಇಲ್ಲಿ ಕಂಪನಿಗಳಿಗೆ ಲಾಸ್ ಅಂಡ್ ಪ್ರಾಫಿಟ್ ಗಳು ಆಗತ್ತೆ ಹೊರತು ಜನಸಾಮಾನ್ಯರಿಗೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಪೆಟ್ಟು ಬೀಳಲ್ಲ ಅಂತ ತುಂಬಾ ಜನರು ಹೇಳ್ತಿದ್ದಾರೆ. ಬಟ್
ಪೆಟ್ಟು ಬೀಳುವಂತಹ ಚಾನ್ಸಸ್ ಕೂಡ ಇದೆ. ಎಲ್ಲಿ ಪ್ರಾಡಕ್ಟ್ ಆಗುತ್ತೆ ನೋಡಿ, ಆ ಪ್ರಾಡಕ್ಟ್ ನಮ್ಮ ಕಡೆಗೆ ತಲುಪುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇನ್ನೊಂದಷ್ಟು ಪರಿಸರವಾದಿಗಳು ಹೇಳೋದೇನಪ್ಪ ಅಂತಂದ್ರೆ ಇದು ಒಳ್ಳೆಯ ರೀತಿಯ ನಿರ್ಧಾರ. ಈ ಒಂದು ಟ್ಯಾಕ್ಸ್ ಹಾಕೋದ್ರಿಂದ ವಾಯು ಮಾಲಿನ್ಯ ಆಗುವಂಥದ್ದು ತಡೆಯುತ್ತೆ. ವಾಯು ಮಾಲಿನ್ಯ ದುಡ್ಡು ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತೀರಾ, ಬಟ್ ವಾಯು ಮಾಲಿನ್ಯ ಅನ್ನುವಂಥದ್ದು ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಪರಿಸರದಲ್ಲಿ ನಾವು ಬದುಕುವಂತಹ ನಮ್ಮ ಆಯಸ್ಸು, ನಾವು ಬದುಕುವಂತಹ ದಿನಗಳು ಇನ್ನೂ ಕೂಡ ಮುಂದುವರಿಯುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ನಮ್ಗೆ ಆಗುವಂತಹ ಅನಾರೋಗ್ಯದಿಂದ ಈ ಒಂದು ಟ್ಯಾಕ್ಸ್ ಕೂಡ ನಮ್ಗೆ ಉಪಯುಕ್ತ ಆಗುತ್ತೆ. ವಾಯು ಮಾಲಿನ್ಯದಿಂದ ಬಹಳಷ್ಟು ಜನಜೀವನ ಹಾಳಾಗಿ ಹೋಗ್ತಾ ಇದೆ. ನಮ್ಮ ದೆಹಲಿಯ ಫಾರ್ ಎಕ್ಸಾಂಪಲ್ ನೋಡ್ತಾ ಇದೀವಿ, ಮಧ್ಯಾಹ್ನದ ಹೊತ್ತಿಗೆ ಅರ್ಲಿ ಮಾರ್ನಿಂಗ್ 6 o'clock 5 o'clock ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಅಲ್ಲೂ ಕೂಡ ಈಗ ಉಸಿರಾಡೋಕ್ ಆಗ್ತಾ ಇಲ್ಲ, ಬಗೆ ಬಗೆಯ ಒಂದು ರೋಗ ರುಜಿನಗಳು ಹರಡ್ತಾ ಇದೆ. ಸೊ ಇಂಥದ್ದೆಲ್ಲ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ಯಾಕ್ಸ್ ಕೂಡ ಒಳ್ಳೆಯ ನಿರ್ಧಾರ ಅಂತ ಕೆಲವೊಂದು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ನೋಡ್ಬೇಕು ಇನ್ನು ಮುಂದೆ ಯಾವ ರೀತಿ ನಮ್ಮ ಭಾರತ ಕೂಡ ಇನ್ವಾಲ್ವ್ ಆಗ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂತಹ ಈ ವಿಚಾರದ ಮೇಲೆ ಒಂದಷ್ಟು ನಿರ್ಧಾರವನ್ನ ತೆಗೆದುವಂತಹ ನಿಟ್ಟಿನಲ್ಲಿ ಒಂದು ಸಭೆಗಳ ಆಗತ್ತ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.